ಬ್ರೋ ಲಾಗ್ ಮಾಡಿ ಅಯ್ಯೋ ಈ ಒಂದು ಮೆಸೇಜಸ್ಸು ತುಂಬ ಅಂದರೆ ತುಂಬ ಬರ್ತಾ ಇತ್ತು. ಬಟ್ ನನಗೆ ಅಷ್ಟೆಲ್ಲ ಮಾಡೋಷ್ಟು ಮೀಟ್ರ್ ಇಲ್ಲ. ಅಂದರೆ ಎಲ್ಲೆಲ್ಲ ಆಚೆ ಎಲ್ಲ ಹೋದಾಗ ಕ್ಯಾಮ್ರಾ ಇಟ್ಕೊಂಡೆಲ್ಲ ಮಾತಾಡೋಷ್ಟು ಮೀಟ್ರ್ ಇಲ್ಲ. ಎಲ್ಲ ಮಾಡ್ತೀನಿ, ಬಟ್ ವೀಕೆಂಡಿಗೆ ಅಂತ ಹೇಳ್ತೀನಿ. ದ ಮೇನ್ ಫೋಕಸ್ ಇಸ್ ನನಗೆ ಲೈಕ್ ಆ ಕಂಟೆಂಟ್ಸ್ಗಳನ್ನ ಡೆವಲಪ್ ಮಾಡಬೇಕು ಅಂತ, ಒಳ್ಳೊಳ್ಳೆ ಕಂಟೆಂಟ್ಸ್ಗಳನ್ನ. ಬಟ್ ವೀಕೆಂಡ್ ಹೇಗಿರುತ್ತೆ ಅಂತ ಎವ್ರಿ ಡೇ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಯಾರ್ಯಾರು ಕೇಳ್ತಾ ಇದ್ರಿ, ಬಟ್ ಬೋರಿಂಗ್ ಅಂಥದ್ದೇನು ಇರೋದಿಲ್ಲ. ಬಟ್ ಇವಾಗ ತುಂಬ ಅಂದರೆ ತುಂಬ ಟೈಮ್ನ ಯೂಟಿಲೈಸ್ ಮಾಡ್ಕೋತಾ ಇದ್ದೀನಿ. ಬಟ್ ನಾನು ಇವಾಗ ಇರೋ ಥರನೇ ಮುಂಚೆ ಇದ್ದಿದ್ರೆ ಐ ಥಿಂಕ್ ಎಲ್ಲೋ ಇರ್ತಾ ಇದ್ದೇನೋ. ತುಂಬ ಟೈಮ್ ವೇಸ್ಟ್ ಮಾಡಿಬಿಟ್ಟಿದೆ ಆಗ ಕಾಲೇಜಿಂದನೂ ಕೂಡ. ಬಟ್ ಇವಾಗ ಆ ಥರ ಮಾಡೋದಕ್ಕೆ ಹೋಗೋದಿಲ್ಲ. ಅರ್ಥ ಆಗಿದೆ ಏನೇನು ಮಾಡಬೇಕು, ಆ್ಯಂಡ್ ಅದೇ ಥರ ಪುಷು ಸಿಗ್ತಾ ಇರೋದ್ರಿಂದ ಲೈಕ್ ಟೈಮ್ ಅಂತೂ ವೇಸ್ಟ್ ಮಾಡ್ತಾ ಇಲ್ಲ. ಸೊ ಸ್ಯಾಟರ್ಡೆ ಅರೌಂಡ್ ಇವಾಗ 1:15 ಏನೋ ಆಗಿದೆ ಮಧ್ಯಾಹ್ನ. ಇಷ್ಟೊತ್ತು ಕೂಡ ಊಟ ಮಾಡಿ ತಿಂಡಿ ಮಾಡಿ ಎದ್ದು ಎಲ್ಲ ಕೆಲಸ ಏನೇನಿರುತ್ತಲ್ಲ ನಿತ್ಯ ಕಾರ್ಯಗಳು ಅವೆಲ್ಲ ಮುಗಿಸ್ಕೊಂಡು ಈಗ ನಾನು ಕೂತಿದ್ದೀನಿ ಲ್ಯಾಪ್ಟಾಪ್ ಮುಂದೆ. ಸೊ ಏನು ಮಾಡ್ತೀನಿ ಅಂದರೆ, ನಾನು ಫಸ್ಟೇ ನೋಟ್ ಮಾಡಿಬಿಡ್ತೀನಿ ಏನೇನು ಇವತ್ತು ಮಾಡಬೇಕು ಅಂತ. ಲಿಟ್ರಲಿ 4 o'clock-ಗೆ 4:20 ಒಂದು ಮೂವಿ ಇದೆ. ಲೈಕ್ ನಾನು ಮೂವೀಸ್ ತುಂಬ ನೋಡ್ತೀನಿ, ತುಂಬ ಅಂದರೆ ತುಂಬ ನೋಡ್ತೀನಿ. ಯಾಕಂದರೆ ಲೈಕ್ ಮೂವೀಸ್ ಒಂಥರ ಎಂಟರ್ಟೈನ್ಮೆಂಟು. ನಿಮಗೆ ಬ್ಯಾಡ್ ರೂಟ್ ಹಿಡಿಯೋದಕ್ಕೆ ಬಿಡೋದಿಲ್ಲ. ಲೈಕ್ ನಿಮಗೆ ಗೊತ್ತಿರುತ್ತೆ ನಿಮ್ಮ ಲೈಫ್ ಸ್ಟೈಲ್ ತುಂಬ ಸ್ಟ್ರೆಸ್ಫುಲ್ಲು ಇದೆಲ್ಲ ಇರುತ್ತೆ. ಒಬ್ಬೊಬ್ರು ಏನು ಮಾಡ್ತಾರೆ, ಸೊ ಪಾರ್ಟೀಸ್ಗೆ ಹೋಗ್ತಾರೆ, ಆರ್ ಸಿಗರೇಟ್ಸ್, ಆಲ್ಕೋಹಾಲ್ಸ್ ಇವೆಲ್ಲನೂ ಏನೇನೋ ಇರುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಥರ ಇದ್ದರೆ ಲೈಕ್ ನಾನು ಮೂವೀಸ್ ಅಂದರೆ ತುಂಬ ಇಷ್ಟಪಡ್ತೀನಿ. ಎಲ್ಲ ನೆನ್ನೆನೂ ನೋಡಿದೆ, ಕನ್ನಡ 2 ಏನು ರಿಲೀಸ್ ಆಗಿತ್ತು ಅದು ನೋಡಿದೆ. ಆ್ಯಂಡ್ ಇವತ್ತು ಒಂದು ಮಲಯಾಳಂದು, ಎಲ್ಲ ಭಾಷೆದು ನೋಡ್ತೀನಿ. ಫಸ್ಟ್ ಪ್ರಿಯಾರಿಟಿ ಕನ್ನಡಕ್ಕೆ ಕೊಡೋದು. ಓಕೆ, ಸೊ ಎಲ್ಲ ಭಾಷೆನೂ ನೋಡ್ತೀನಿ. ಯಾಕಂದರೆ ವಿ ಹ್ಯಾವ್ ಟು ಸಪೋರ್ಟ್ ಆರ್ಟ್. ಬಟ್ ಪ್ರಿಯಾರಿಟಿ ವೈಸಲ್ಲಿ ನಾವು ಯಾವಾಗಲೂ ಫಸ್ಟ್ ಕನ್ನಡಕ್ಕೆ ಕೊಡಬೇಕು. ದೆನ್ ಆವಾಗ 4:20ಗೆ ಹೋದರೆ ಮಿಕ್ಕಿರೋ ಟೈಮ್ ಏನಿರುತ್ತಲ್ಲ ಈ 3 hour, ಇವಾಗ 1:15ಇಂದ 4 o'clock ತನಕ ಬಿಲ್ಡಿಂಗ್ ಸಮಥಿಂಗ್. ಅಂದರೆ ಟ್ರೇಡಿಂಗ್ ರಿಲೇಟೆಡ್ ಅಲ್ಲ. ಸೊ ವಿ ಆರ್ ವರ್ಕಿಂಗ್ ಆನ್ ಒಂದು ಸಾಫ್ಟ್ವೇರ್ ವರ್ಕ್ ಮಾಡ್ತಾ ಇದ್ದೀವಿ ಬಿಲ್ಡ್ ಮಾಡೋದಕ್ಕೆ. ಮುಂದೆ ಹೋಗ್ತಾ ಹೇಳ್ತೀನಿ, ಅದು ಇವಾಗಲೆಲ್ಲ ಹೇಳೋದು ಬೇಡ. ಆಲ್ರೆಡಿ ಅದು ಕಂಪ್ನಿ ರಿಜಿಸ್ಟರ್ ಆಗಿದೆ. ಓಕೆ, ಸೊ ಅವ್ರ ಜೊತೆ ಸೇರಿಕೊಂಡು ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಒನ್ಸ್ ನಾನು ಅದನ್ನೆಲ್ಲ ಕ್ಲಿಯರಾಗಿ ಅವ್ರ ಜೊತೆ ಎಲ್ಲ ಮಾತಾಡಾದ್ಮೇಲೆ ದೆನ್ ವಿ ಹ್ಯಾವ್ ಎ ಟೀಮ್, ವಿ ವಿಲ್ ಸ್ಟಾರ್ಟ್ ಬಿಲ್ಡಿಂಗ್ ದಟ್. ಓಕೆ, ಸೊ ಅದೊಂದು ಲೈನು ಎಕ್ಸ್ಪೋಜರ್ ನನಗೆ ಇವಾಗ. ಯಾಕಂದರೆ ಐ ಆಮ್ ನಾಟ್ ಇನ್ ಟು ಬರೀ ಟ್ರೇಡಿಂಗೇ ಅಂತ ನಾನು ಯಾವತ್ತೂ ಕೂಡ ನನ್ನ ಅಲ್ಲಿಗೆ ಫಿಕ್ಸ್ ಮಾಡ್ಕೊಳ್ಳೋದಿಲ್ಲ. ಐ ನೀಡ್ ಟು ಎಕ್ಸ್ಪ್ಲೋರ್ ಎವ್ರಿಥಿಂಗ್ ಅನ್ನೋದು ಮೇನ್ ಥಿಂಗ್. ಸೊ ಇವಾಗ ಅದು ಎಲ್ಲ ಆಗಿದೆ. ಅದನ್ನ ಈಗ ಬಿಲ್ಡ್ ಮಾಡಿ ಲೈಕ್ ಪ್ರೋಟೋಟೈಪನ್ನು ತೋರಿಸ್ಬೇಕು ಅವರು ಕ್ಲೈಂಟ್ ಸೈಡಿಗೆ. ಓಕೆ, ಅದನ್ನು ಇವಾಗ ಬಿಲ್ಡ್ ಮಾಡ್ತಾ ಇದ್ದೀನಿ. ಆ ಬಿಲ್ಡ್ ಮಾಡ್ತಾ ಪ್ರೋಸೆಸಲ್ಲಿ ಏನು ಗೊತ್ತಿಲ್ಲ, ಇವಾಗ ಅದನ್ನು ಕಲಿತಾ ಹೋಗ್ತೀನಿ ಅಷ್ಟೇ. ನಾನೇನೆಲ್ಲ ಮಾಸ್ಟರ್ ಮಾಡಿದ್ದೀನಿ ಅಂತ ಅಲ್ಲ, ನನಗೆ ಗೊತ್ತಿರಲ್ವಲ್ಲ ಅದನ್ನೆಲ್ಲ ರಿಸರ್ಚ್ ಮಾಡ್ತೀನಿ. ChatGPT ಇದೆ, ನೋಡ್ತೀನಿ, ಕಲಿತೀನಿ, ದೆನ್ ಅಪ್ಲೈ ಮಾಡ್ತೀನಿ. ಸೊ ಅದನ್ನು ಇವಾಗ ನಾನು ಈ 3 hour-ಅಲ್ಲಿ ಮಾಡಬೇಕು. ಅದನ್ನು ಮಾಡಿ ಮುಗಿಸಿ ಮೂವಿಗೆ ಹೋಗಿ ಆಮೇಲೆ ಫಂಕ್ಷನ್ ಇದೆ. ಓಕೆ, ಸೊ ಲಾಸ್ಟ್ ಊರಿಗೆ ಹೋಗಬೇಕು. ಅದಾದಮೇಲೆ ಬಟ್ಟೆ ಗಿಟ್ಟೆ ಎಲ್ಲ ತೊಗೊಂಡು ಮೂವಿ ಮುಗಿಸ್ಕೊಂಡು ಊಟ ಗೀಟ ಮಾಡ್ಕೊಂಡು ಮನೆಗೆ ಬಂದು ತಿರ್ಗಾ ಲೈಕ್ 12 o'clock ತನಕ ಕೆಲಸ ಮಾಡಿ ದೆನ್ ಮಲಗೋದು. ಇದನ್ನು ಮಾಡ್ತಾ ಲೈಕ್ ಟ್ರೇಡಿಂಗ್ ರಿಲೇಟೆಡ್ ಅಂತ ಬಂದಾಗಲೂ ಅಷ್ಟೇನೆ ಲೈಕ್ ನಾನಿವಾಗ ತುಂಬ ರಿಸರ್ಚ್ಗಳನ್ನ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಹೇಗೆ ಏನೇನು ಅಪ್ಲೋಡ್ ಮಾಡಬೇಕು ಆ್ಯಂಡ್ ಅಬ್ಸರ್ವ್ ಮಾಡಿ ನಾನು ಏನೇನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದನ್ನು ಲೈವ್ ಮಾರ್ಕೆಟಲ್ಲಿ ನೋಡಿ ನಿಮಗೆ ಶಾಕ್ ಆಗೋಗುತ್ತೆ. ಆ ಥರ ಒಂದು ಕಂಟೆಂಟ್ಸ್ಗಳಾಗಿರ್ಬೋದು, ಈ ಥರ ನಿಮಗೆ ಹಿಂದಿ ಇಂಗ್ಲೀಷ್ ಯಾವ ಚಾನಲಲ್ಲೂ ಸಿಗೋದಿಲ್ಲ. ಲೈಕ್ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ ಅಷ್ಟೇ ನಾನು ಹೇಳೋದು. ಓಕೆ, ಬೇಕಾದ್ರೆ ನೋಡಿ ನಾನು ವಾಲ್ಯೂಮ್ ಪ್ರೊಫೈಲ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಿಮಗೆ ಯೂಟ್ಯೂಬಲ್ಲಿ ಹೋದರೆ 1000 ವೀಡಿಯೋಸ್ ಸಿಗುತ್ತೆ, ಬಟ್ ಡಿಫ್ರೆಂಟ್ ಅಪ್ರೋಚ್. ಬಟ್ ನಾನು ವಾಲ್ಯೂಮ್ ಪ್ರೊಫೈಲ್ನ ಹೇಗೆ ಯೂಸ್ ಮಾಡಿದೆ, ಓಕೆ, ನಮ್ಮ ಸೆಟಪ್ಸ್ ಏನೇನಿದೆ ಅದ್ರ ಜೊತೆಗೆ ಮರ್ಜ್ ಮಾಡಿಕೊಂಡು ಟ್ರೇಡ್ ಮಾಡ್ತಾ ಇದ್ದೀವಿ. ಜಸ್ಟ್ ಇಮ್ಯಾಜಿನ್, ನಿಮ್ಗೆ ಇನ್ನೂ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಯಾವುದೇ ಥರ ಲ್ಯಾಗು ಲೀಡು ಅನ್ನೋದು ಏನೂ ಇರೋದಿಲ್ಲ, ನಿಮ್ಮ ಸೆಟಪ್ಪಿಗೆ ಮರ್ಜ್ ಆಗುತ್ತೆ. ಅದು ಕರೆಕ್ಟ್ ಅಲ್ವಾ? ಸೊ ಆ ಥರನೇ ನಾನು ಬಿಲ್ಡ್ ಮಾಡ್ಕೊಂಡು ಹೋಗೋದು, ರಿಸರ್ಚ್ ಮಾಡ್ಕೊಂಡು ಹೋಗೋದು. ಸೊ ಇವಾಗಲೂ ಅಷ್ಟೇನೆ ಒನ್ಸ್ ನನಗೆ ಇವಾಗ ಕೆಲಸ ಮಾಡ್ತಾ ಅದೇನಾದ್ರು ಬೋರ್ ಅನಿಸ್ತು ಅಂದರೆ ದೆನ್ ಐ ಶಿಫ್ಟ್ ಟು ಇದಕ್ಕೆ. ಓಕೆ, ಟ್ರೇಡಿಂಗ್ ರಿಲೇಟೆಡ್ ಎಲ್ಲ ರಿಸರ್ಚ್ ಮಾಡಿ ದೆನ್ ಒಂದು ರೀಲನ್ನು ರೀಲನ್ನು ರೆಕಾರ್ಡ್ ಮಾಡ್ತೀನಿ, ಅಪ್ಲೋಡ್ ಮಾಡೋಣ ಅಂತ. ಆಮೇಲೆ ಯೂಟ್ಯೂಬ್ ವೀಡಿಯೋಸಿಗೆ ಅಂತಲೇ ಓಕೆ ಏನು ನೆಕ್ಸ್ಟ್ ಹೋಗಬೇಕು. ಓಕೆ, ಈಗ ಡೆಪಾಸಿಟು ವಿಡ್ರಾದು ತುಂಬ ಕೇಳ್ತಾ ಇದ್ದಾರೆ. ಅದು ನಾನು ಆಲ್ರೆಡಿ ರೆಕಾರ್ಡ್ ಮಾಡಿದ್ದೀನಿ, ಬಟ್ ವಾಯ್ಸ್ ಓವರ್ ಕೊಟ್ಟಿಲ್ಲ. ಸೊ ಅದನ್ನು ಒಂದನ್ನು ಮಾಡಬೇಕು. ಸೊ ಈ ಥರ ಎಲ್ಲ ನೋಟ್ ಮಾಡಿ ಇಟ್ಕೋತೀನಿ. ನೋಷನ್ನ ಕರೆಕ್ಟಾಗಿ ಯೂಸ್ ಮಾಡಿ ನೀವು. ಓಕೆ, ನೋಷನ್ ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಇಟ್ಸ್ ಏನಫ್. ಬಟ್ ಕಲಿಯೋದು ತುಂಬ ಇರುತ್ತೆ. ಐ ಥಿಂಕ್ ಈ ಥರ ಲಾಗ್ ಮಾಡೋದ್ರಿಂದ ಲೈಕ್ ನಾನೇನು ಮಾಡ್ತೀನಿ, ನೀವೇನು ಕಲಿಬೋದು ನೆಕ್ಸ್ಟು ಅನ್ನೋದಿರುತ್ತೆ. ನಾನು ಹೇಳ್ತೀನಲ್ಲ, ಈ ಒಂದು ಚಾನಲ್ ಇಟ್ಸ್ ನಾಟ್ ಫಾರ್ ಎಂಟರ್ಟೈನ್ಮೆಂಟ್. ನೀವೊಂದು ಜರ್ನಿ ಅನ್ನೋದನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಂಬಿಡಿ. ಓಕೆ, ನಾನು ಇವಾಗ ವಿಶ್ರುತ್ ಬ್ರೋ ಜೊತೆಗೆ ಸೇರ್ಕೊಂಡಿದ್ದೀನಿ. ಸೊ ವಿಶ್ರುತ್ ಬ್ರೋ ಏನೇನು ಮಾಡ್ತಾರೆ ನಾನು ಅದನ್ನು ಟ್ರೈ ಮಾಡೋಣ ಅಂತ. ಅಂದರೆ ಒಳ್ಳೇದು ಕೆಟ್ಟದೆಲ್ಲ ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ, ಒಳ್ಳೇದನ್ನು ಟ್ರೈ ಮಾಡೋಣ ಅಂತ. ಮಜಾ ಇರುತ್ತೆ, ತುಂಬ ಮಜಾ ಇರುತ್ತೆ. ಓಕೆ, ನಿಮಗೆ ಕಲಿಯೋದಕ್ಕೆ ಲೈಕ್
ಇಂಟ್ರೆಸ್ಟ್ ಬರಬೇಕು ಅಂದರೆ ಸಿಂಪಲ್, ಇವಾಗ ನಾನು ನಿಮ್ಗೆ ಏನೋ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ಅಂದರೆ ನಿಮಗೆ ಇಂಟ್ರೆಸ್ಟ್ ಬರ್ತಾ ಇರುತ್ತೆ ಒಂದೊಂದೇ ಬ್ರೋ. ನಾನು ಏನೇ ಹೇಳ್ಕೊಟ್ರು ನೀವು ನೋಡ್ತೀನಿ ಅಂತಾರೆ. ಈಗ 12,000 ಸಬ್ಸ್ಕ್ರೈಬರ್ ಇದಾರಲ್ಲ, ಇದರಲ್ಲಿ ನನ್ನ ವೀಡಿಯೋಸ್ 50% ನೋಡೋದಿನ 50% ಸುಮ್ಮನೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಒಂದ್ಸತಿ ನೋಡಿದ್ರೆ ಅವ್ರ ಲೈಫೇ ಚೇಂಜ್ ಆಗುತ್ತೆ ಅಂತ. ಓಕೆ, ಸೊ ನಜ್ಜಿ ಇವಾಗ ಲೈಕ್ ಕೋಡ್ ಮಾಡ್ತಾ ಇದ್ದೀನಿ, ಲೈಕ್ ಅದು ನಮ್ಮ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಪ್ರಕಾರ. ಓಕೆ, ಸೊ ಕೋಡಿಂಗಿಗೆ ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡ್ತೀನಿ, ಯಾಕಂದರೆ ಐ ಹ್ಯಾವ್ 4.5 years ಆಫ್ ಎಕ್ಸ್ಪೀರಿಯನ್ಸು ಪೈಥಾನ್ ಡೆವಲಪ್ಮೆಂಟ್ ಮೇಲೆ. ಓಕೆ, ಸೊ ಎಂಡ್ ಟು ಎಂಡ್ ಎಲ್ಲನೂ ಗೊತ್ತಿದೆ ಅದು ಕಂಪ್ಲೀಟಾಗಿ. ಅದನ್ನು ಕೂಡ ಲೈಕ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಹೋಗ್ತಾ ಅದನ್ನು ಕಲಿಯೋಣ, ಎಲ್ಲನೂ ಕಲಿಯೋಣ. ಓಕೆ, ಸೊ ನಾಟ್ ಜಸ್ಟ್ ಎಂಟರ್ಟೈನ್ಮೆಂಟ್ ಅಂತ ಇಟ್ಕೋಬೇಡಿ ನಿಮಗೆ ಲೈಫಲ್ಲಿ. ಓಕೆ, ನಾನು ಹಂಗೆ ಮಾಡ್ಕೊಂಡೇನೆ ಲೈಕ್ ಇಷ್ಟು ವರ್ಷ ಟೈಮ್ ವೇಸ್ಟ್ ಆಗಿದ್ದು. ಬಟ್ ಏನಾದ್ರು ನಾನು ಮುಂಚೆನೇ ಇವೆಲ್ಲ ಶುರು ಮಾಡಿದರೆ ಇವಾಗ ನನಗೆ ಒಂದು 100K ಫಾಲೋವರ್ಸು ಸಬ್ಸ್ಕ್ರೈಬರ್ಸ್ ಆಗಿರೋರೇನು. ಬಟ್ ಯಾವುದು ಲೇಟ್ ಅಲ್ಲ, ಲೆಟ್ಸ್ ಫೋಕಸ್. ಓಕೆ, ಫೋಕಸ್ ಮಾಡೋಣ ಅಷ್ಟೇನೆ. ಫೈನಲಿ ಅಜ್ಜಿ 3 hour ಕೂತಿದ್ಕೆ ಇವಾಗ ವರ್ಕ್ ಆಗ್ತಾ ಇದೆ ಕೋಡು ಕಂಪ್ಲೀಟ್. ಅದೇನು ಎತ್ತ ಅಂತೆಲ್ಲ ಲೈಕ್ ಫ್ಯೂಚರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ಒಳ್ಳೆ ಆಪರ್ಚುನಿಟಿ ನನಗೆ. ಲೈಕ್ ಇದೊಂದು ಸಾಫ್ಟ್ವೇರ್ನ ನಾವು ಬಿಲ್ಡ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇವಾಗ ನಾನು ಜಸ್ಟ್ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಹೇಗೆ ಕಾನ್ಫಿಗರ್ ಮಾಡ್ಕೋಬೇಕು ಎಲ್ಲನೂ ಕೂಡ ಸೊ ಕಾನ್ಫಿಗರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಎಲ್ಲ ಒಂದೊಂದೇ ಪಾರ್ಟನ್ನ ಜೋಡಿಸ್ಕೊಂಡು ಹೋಗ್ಬೇಕು, ಅಷ್ಟೇ ಇರೋದು ಕೆಲಸ. ಸೊ ಬೇಸಿಕ್ಕಾಗಿ ಹೇಳಬೇಕು ಅಂದರೆ ಹೇಗೆ ಹೇಳೋದು, ಲೈಕ್ ಅದನ್ನು ಹೇಳೋ ಆಗಿಲ್ಲ, ಬಟ್ ಟೈಮ್ ಬಂದಾಗ ಹೇಳ್ತೀನಿ. 3 hours ಆದಮೇಲೆ ಲೈಕ್ ರಿಸರ್ಚ್ ಎಲ್ಲ ಮಾಡಿ ಒಂದೊಂದೇ ಪಾರ್ಟ್ ಎಲ್ಲ ಕನೆಕ್ಟ್ ಮಾಡಿ ಈಗ ವರ್ಕ್ ಆಗ್ತಾ ಇದೆ. ಸೊ ಮೂವಿ ನೋಡ್ಕೊಂಡು ಬಂದು ದೆನ್ ಅದನ್ನು ಅಂದರೆ ಲೈಕ್ ಒಂದು ಬಾಟ್ ಥರ. ಓಕೆ, ಸೊ ಹೇಗೆ ಅಂದರೆ ಇವಾಗ ನೀವು ಕೇಳ್ತೀರಾ, ಓಕೆ, ಈಗ ನನಗೆ ನೀವು ಡೌಟ್ ಕೇಳ್ತೀರಾ, ಬ್ರೋ ಇದು ಓಕೆ ಇಫಿಬ್ 0.56 ಸಪೋರ್ಟ್ ತೊಗೊಂಡ್ರೆ ಏನು ಮಾಡ್ಬೇಕು ಬ್ರೋ, ಹಿಂಗೆ ಆದರೆ ಏನೇನು ಅಂತ. ಅದೇ ಥರ ನಾವೊಂದು ಬಾಟ್ನ ರೆಡಿ ಮಾಡ್ತಾ ಇದ್ದೀವಿ, ಅಂದರೆ ಟ್ರೇಡಿಂಗಿಗಲ್ಲ, ಬೇರೆದಕ್ಕೆ ಅಂದ್ಕೊಳ್ಳಿ. ಸೊ ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು, ನೀವೇನಾದರೂ ಆ ಬಾಟಿಗೆ ಕ್ವಶನ್ ಕೇಳಿದರೆ, ನೋಡಪ್ಪ ಬಾಟ್ 0.5 0.6 ಸಪೋರ್ಟ್ ತೊಗೊಂಡಿದೆ, ಇಲ್ಲಿ ನಾನು ಏನು ಮಾಡಲಿ ಅಂತ ಕೇಳಿದ್ರೆ ನೀವು ಬಾಟೇ ನಿಮಗೆ ರಿಪ್ಲೈ ಮಾಡುತ್ತೆ, ಹೀಗೆ ಮಾಡಬೇಕು ಹಾಗೆ ಹೀಗೆ ಅಂತ. ಸೊ ಇದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ, ಈ ರಿಲೇಟೆಡ್ ಟ್ರೇಡಿಂಗ್ ರಿಲೇಟೆಡ್ ಅಲ್ಲ, ಅದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಅದನ್ನು ಬಿಲ್ಡ್ ಮಾಡ್ತಾ ಇರೋದು ಇವಾಗ. ಲೈಕ್ ಬಾಟು ಮುಂಚೆನೇ ರೆಡಿ ಆಗಿತ್ತು, ಅದು ಏನೇನು ಮಾಡಬೇಕಲ್ಲ, ಇವಾಗ ಯೂಸರ್ ಏನೋ ಹೇಳ್ತಾರೆ ಇದು ಕ್ರಿಯೇಟ್ ಮಾಡಬೇಕಲ್ಲ, ಆ ಪಾರ್ಟ್ನ ಮಾಡ್ತಾ ಇದ್ದಿದ್ದು. ಅದು ಇವಾಗ ವರ್ಕಿಂಗ್ ಇದೆ, ತೋರಿಸ್ಬಿಡ್ತೀನಿ. ಇಷ್ಟೇ ತೋರಿಸೋದಕ್ಕಾಗೋದು, ಅದಕ್ಕಿಂತೆಲ್ಲ ಜಾಸ್ತಿ ತೋರಿಸೋದಕ್ಕಾಗಲ್ಲ. ಮೂವಿ ಟೈಮ್, ಮೂವಿಗೆ ಹೋಗಿ ಒಳ್ಳೆ ಮೂವಿ ನೋಡಿಕೊಂಡು ಬಟ್ಟೆ ತೊಗೊಂಡು ಬಂದ್ಬಿಡ್ತೀನಿ. ರಾತ್ರಿ ಕೂತ್ಕೊಂಡು ಇದನ್ನು ಕನೆಕ್ಟ್ ಮಾಡ್ತೀನಿ. ಲೆಟ್ಸ್ ಗೋ. ಎಲ್ಲ ಮುಗಿಸ್ಕೊಂಡ್ಬಂದೆ, ಆಲ್ರೆಡಿ 12 ಗಂಟೆ. ಓಕೆ, ಸೊ ಅನ್ಸುತ್ತೆ ಒಂದೊಂದ್ಸತಿ ಕೂತ್ಕೊಂಡಾಗ, ಓಕೆ ಏನೇನು ನಾನು ಆಗಲೇ ಹೇಳಿದ್ನಲ್ಲ, ಎಲ್ಲ ಮುಗಿಸ್ಕೊಂಬಂದಾದ್ಮೇಲೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಅದನ್ನು ಕನೆಕ್ಟ್ ಮಾಡಿಬಿಡ್ಬೇಕು ಅಂತ. ಇವಾಗ ಅನ್ಸುತ್ತೆ ಮಲ್ಕೊಂಬಿಡೋಣ ಗುರು, ನಾಳೆ ನೋಡ್ಕೊಳ್ಳೋಣ ಅಂತ. ಬಟ್ ನಾನು ಲೈಫಲ್ಲಿ ಒಂದನ್ನು ಅರ್ಥ ಮಾಡ್ಕೊಂಡಿರೋದೇನು ಅಂದರೆ, ನಾಳೆ ಅಂದರೆ ಮನೆ ಹಾಳೆ. ಓಕೆ, ಇದು ರೂಲ್. ಇದು ನೀವು ಏನೇ ಅಂದ್ಕೊಳ್ಳಿ ನಾಳೆ ಮಾಡ್ತೀನಿ ಅಂತ ಆಗೋದಿಲ್ಲ. ಓಕೆ, ರೈಟ್, ನಾನು ಮಿಸ್ಟೇಕ್ ಮಾಡಿದೆ, ಲೇಟಾಗಿ ಬಂದು ಸ್ವಲ್ಪ ಹಂಗೆ ಹಿಂಗೆ ತಿರ್ಗಾಡ್ಕೊಂಡೆಲ್ಲ ಬಂದು. ಓಕೆ, ಇವಾಗ ಅದನ್ನು ಮ್ಯಾಚ್ ಮಾಡಬೇಕಲ್ಲ, ಸೊ ನಾಳೆ ಅನ್ನೋದು ಏನೂ ಇರೋದಿಲ್ಲ. ಸೊ ಅದಕ್ಕೇ ಲೈಕ್ ಕೆಲಸ ಮಾಡ್ತಾ ಮಾತಾಡೋಣ, ತುಂಬ ಮಾತಾಡೋಣ. ಓಕೆ, ಜಸ್ಟ್ ಏನು ಅಂದರೆ ಲೈಕ್ ಈ ವಿಡಿಯೋಸ್ಗಳನ್ನ ನಿಮಗೆ ನೋಡ್ತಾ ಇದ್ರೆ ನೀವು ಲೈಕ್ ಒಂದೇ ಸತಿ ನನ್ನ ಜೊತೆ ನೀವು ಹಾಗೆ ಕನೆಕ್ಟ್ ಆಗಿ ಹೋಗ್ತೀರಾ. ದಟ್ಸ್ ವಾಟ್ ಮೈಂಡ್ಸೆಟ್ನ ಶೇರ್ ಮಾಡೋದು ಅಂತೀವಲ್ಲ, ಹೀಗೇನೆ. ನಿಮಗೆ ತುಂಬ ಬೇಜಾರಾಗ್ತಾ ಇರ್ಬೋದು, ಫೇಲ್ಯೂರ್ ಅನ್ನೋದು ನಿಮ್ಮ ಲೈಫಲ್ಲಿ ಎಲ್ಲ ಇರುತ್ತೆ ಅಲ್ಲ. ಎಲ್ಲರೂ ಏನೇನೋ ಮಾಡ್ತಾ ಇದ್ದಾರೆ, ಅವರು ಬೈಕ್ಗಳು ತೊಗೋತಾ ಇದ್ದಾರೆ, ಕಾರ್ಗಳು ತೊಗೋತಾ ಇದ್ದಾರೆ, ನಾವೇನೂ ಮಾಡ್ತಾ ಇಲ್ವಲ್ಲ ಲೈಫಲ್ಲಿ. ಎಲ್ಲನೂ ಇದೆ, ಎಲ್ಲರ ಮನಸ್ಸಲ್ಲೂ ಇದಿದೆ, ಬಟ್ ಹೇಳೋದಕ್ಕಾಗಲ್ಲ. ಬಟ್ ಫೇಲ್ಯೂರ್ ಅನ್ನೋದು ಏನೂ ಇಲ್ಲ ಗುರು. ಸೊ ನೀವು ಕೆಲಸ ಮಾಡ್ತಾ ಇರಿ, ಮೇಲೆ ನೋಡ್ತಾ ಇದ್ದಾನೆ, CCTV ಇಟ್ಕೊಂಡು ನೋಡ್ತಾ ಇರ್ತಾನೆ ಮೇಲೆ. ಓಕೆ, ನೀವು ಎಷ್ಟು ಕಷ್ಟಪಡ್ತೀರೋ ಅದಕ್ಕೆ ರಿವಾರ್ಡ್ ಸಿಗುತ್ತೆ, ಒಂದು ಸ್ವಲ್ಪ ಟೈಮ್ ಆಗ್ಬೋದೇನೋ. ಸೊ ಓಕೆ, ಸೊ ಕೆಲಸ ಈಗ ನಂದು ಇದೊಂದು ಕನೆಕ್ಟ್ ಮಾಡಿಬಿಟ್ರೆ ಸೊ ಮುಗ್ದೋಗ್ಬಿಡುತ್ತೆ. ಸೊ ನಿಮ್ಮ ಜೊತೆ ಮಾತಾಡಿಕೊಂಡು ಲೆಟ್ಸ್ ರಿಸಾಲ್ವ್ ಅಂತ. ಬಟ್ ಇದು ಏನು ಅಂತ ಬಂದಾಗ ಲೈಕ್ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ತುಂಬ ಮಜಾ ಅಂದರೆ ಮಜಾ ಇದೆ, ಲೈಕ್ ತುಂಬ ಅಂದರೆ ತುಂಬ ಕಲಿಯೋದಿದೆ ಇಲ್ಲಿ. ನಾನು ತುಂಬ ಕಲಿತಾ ಇದ್ದೀನಿ. ಆ್ಯಂಡ್ ನಾನು ಹೇಳಿದ್ದೀನಿ ಮುಂಚೆನೇ, ಏನೇ ಕಲಿತ್ರು ನಾನು ನಿಮಗೆ ಕಲಿಸ್ತೀನಿ ಅಂತ. ಯಾಕಂದರೆ ನನಗೆ ಮುಂಚೆಯಿಂದನೂ ಗೊತ್ತಿಲ್ಲ, ನಾನು ಟೀಚ್ ಮಾಡೋದು ಒಬ್ರಿಗೆ ಅರ್ಥ ಆಗುತ್ತೆ ಅಂತ. ಬಟ್ ಈ ಥರ ಇಷ್ಟಪಡ್ತಾರೆ ಅಂತ ದೇವರಾಣೆ ನನಗೆ ಗೊತ್ತಿರಲಿಲ್ಲ ಗುರು. ಸೊ ಮೂವಿ ನೋಡ್ಕೊಂಡು ಬಂದಾಗಲೂ ಅಷ್ಟೇ, ಲೈಕ್ ಎಲ್ಲರೂ ಆಚೆ ಹೋದಾಗಲೂ ಅಷ್ಟೇ ಗುರ್ತಿಡಿದ್ದಾರೆ, ಬ್ರೋ ವಿಶ್ವದ್ ಬ್ರೋ ಸಟ್ಪಟ್ರು ಅಂತಾರೆ. ಓಕೆ, ಅದು ಮಜಾ, ತುಂಬ ಅಂದರೆ ತುಂಬ ಮಜಾ. ಸೊ
ಓಕೆ, ಸೊ ನಾನು ಹಿಂಗೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ನಾನು ಮಾತಾಡ್ಕೊಂಡೇ ಕೂತ್ಕೊಂಡಿರ್ತೀನಿ ಟೈಮ್ ಆದರೂ ಕೂಡ. ಲೈಕ್ 12 ಗಂಟೆ ನೈಟ್ ಆದರೂ ಇಫ್ ಐ ಆಮ್ ವರ್ಕಿಂಗ್ ಅಂದರೆ ನನಗೆ ಅದರಿಂದ ಏನು ರಿಸಲ್ಟ್ ಸಿಗುತ್ತೆ ಗೊತ್ತಿಲ್ಲ. ಬಟ್ ಐ ಬಿಲೀವ್ ಇನ್ ಎ ಸ್ಲೋ ಪ್ರೋಗ್ರೆಸ್ಸಲ್ಲಿ ನಾನು ಬಿಲೀವ್ ಮಾಡೋದು. ಓಕೆ, ಇಟ್ಸ್ ಓಕೆ, ಟ್ರೈ ಮಾಡೋಣ. ಫೇಲ್ ಆಯಿತಾ, ಫೇಲ್ ಆಗಲಿದೆ ನೋಡ್ಕೊಳ್ಳೋಣ. ಬಟ್ ಇನ್ ಕೇಸ್ ವರ್ಕ್ ಆದರೆ ಇಟ್ಸ್ ಗೋಯಿಂಗ್ ಟು ಚೇಂಜ್. ಎಷ್ಟೋ ಜನದ ಲೈಫೇ ಚೇಂಜ್ ಆಗೋಗ್ಬಿಡುತ್ತೆ, ಆ ಥರ ಇದು ಮೈಂಡ್ ಸೆಟ್ಟು. ಸೊ ಕೆಲಸ ಮಾಡಿ ಮುಗಿಸೋಣ. ವರ್ಕ್ ಆಗುತ್ತಾ ಏನು ಎಲ್ಲ ನೋಡ್ತೀನಿ. ಫೈನಲಿ ಇಟ್ಸ್ ಕಂಪ್ಲೀಟೆಡ್, ಮತ್ತು ವರ್ಕು ಆಗ್ತಾ ಇದೆ. ಸೊ ಗಿಟ್ಟಲ್ಲಿ ಪುಷ್ ಮಾಡಿಬಿಟ್ರೆ ಇಟ್ಸ್ ಡನ್. ಆ್ಯಂಡ್ ಇನ್ನೊಂದು, ನೀವು ಯೋಚನೆ ಮಾಡಿ, ಕೋಡ್ ಮಾಡೋದು ಮುಂಚೆ ಎಲ್ಲ ಎಷ್ಟು ಕಷ್ಟ ಇರೋದಲ್ಲ, ಇವಾಗ ಸಿಂಪಲ್ ಅಂದರೆ ಸಿಂಪಲ್ಲು. ಸೊ ನೀವು VS ಕೋಡ್ ನಿಮ್ಮ ಕಂಪೈಲರ್ಸ್ಗಳಿಗೆ ನೀವು ಕೋಪೈಲಟ್ ಹಾಕೊಂಡ್ರೆ ಡೆಫಿನೆಟ್ಲಿ ಅಲ್ಲಿ ಹೋಗಿ ಹಾಕಿದ್ರೆ ಮುಗೀತು ಗುರು, ನನಗಿದು ಬೇಕು ಅಂದರೆ ಅದನ್ನೆಲ್ಲ ಮಾಡಾಕ್ಬಿಡೋದೆ. ತುಂಬ ಅಂದರೆ ತುಂಬ ಇಂಪ್ರೂವ್ ಆಗಿದೆ. ಸೊ ಎವ್ರಿಥಿಂಗ್ ಈಸ್ ವರ್ಕಿಂಗ್ ಫೈನ್. ಸೊ ಇವತ್ತಿನ ಕೆಲಸ ಮುಗೀತು. ಒಂದು ಗಂಟೆ ಆಯಿತು ಕರೆಕ್ಟಾಗಿ ಮಲಗುವಷ್ಟರಲ್ಲಿ. ಸೊ ಆಮೇಲೆ ಮಾರ್ನಿಂಗ್ ಎದ್ದು ರನ್ನಿಂಗ್ ಹೋಗ್ತೀನಿ. ಯಾಕಂದರೆ ಒಬ್ಬರು ಮೆಸೇಜ್ ಹಾಕಿದ್ರು, ಬ್ರೋ ಲೈಕ್ ಶುಗರ್ ಕಟ್ ಮಾಡಿ, ಫ್ಯಾಟ್ ಕಟ್ ಮಾಡಿ, ತುಂಬ ಹೀರೋ ಥರ ಕಾಣ್ತೀರ ಅಂತ. ಓಕೆ, ಅದನ್ನು ಟ್ರೈ ಮಾಡೋಣ ಅಂತ ಐ ಆಮ್ ಟ್ರೈಂಗ್ ಇಟ್. ಲೆಟ್ಸ್ ಸಿ, ನೋಡೋಣ. ಓಕೆ, ಅಲ್ಲಿ ತನಕ ನಾಳೆ ಸಿಗೋಣ. ಬಾಯ್.